ಹಾಯ್ ಎಲ್ರಿಗೂ ಶುಭೋದಯ. ಹೇಗಿದ್ದೀರಾ? ನಾನು ಎಂದಿನಂತೆ ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೀನಿ. ನಮ್ಮ ಮೊಮ್ಮಗನಿಗೆ ಟೈಮ್ ಆಗಿತ್ತು ಲಂಚ್ಗೆ, ಸ್ಕೂಲಿಗೆ ಟೈಮ್ ಆಗಿದ್ದರಿಂದ ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ, ಚಪಾತಿ ಹಿಟ್ಟು ನಾನು ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕಲಸಿಟ್ಟಿದ್ದೆ. ಎಣ್ಣೆ ಹಾಕಿ ಕಲಸಿಟ್ಟರೆ ತುಂಬ ಸ್ಮೂತಾಗಿ ಮೃದುವಾಗಿ ಬರುತ್ತೆ, ಉಬ್ಬಾಗುತ್ತೆ. ಚಪಾತಿ ಹಿಟ್ಟು ಕಲಸಿ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಆಯಿತು. ಒಂದು ಕಡೆ ಚಟ್ನಿ ಆಡಿಸ್ಕೊಂಡಿದ್ದೀನಿ ನಾನು, ಯಾಕಂದರೆ ಸ್ಕೂಲಿಗೆ ಟೈಮ್ ಆಗಿತ್ತು. ಚಟ್ನಿ ಆಡಿಸ್ಕೊಂಡು ಮಡಗಿದ್ದೀನಿ. ನೆಕ್ಸ್ಟ್ ಒಂದು ಲಂಚ್ ಬಾಕ್ಸ್ಗೆ ಕವರ್ ಮಾಡ್ತಾಯಿದ್ದೀನಿ. ನಾನು ಲಂಚ್ ಬಾಕ್ಸ್ಗೆ ಚಪಾತಿ ಹಾಕಿ ಚಟ್ನಿ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಆಯಿತು, ಲಂಚ್ ಬಾಕ್ಸ್ ಆಯಿತು. ಲಂಚ್ ಬ್ಯಾಗ್ಗೆ ನಾನು ಅದಕ್ಕೆ ಎಲ್ಲ ವಾಟ್ರ್ ಬಾಟ್ಲು ಮತ್ತು ಬಾಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿದೆ. ಅಲ್ಲಿಂದ ನನ್ನ ಮೊಮ್ಮಗನ ಈಚೆ ಬಂದೆ. ಅವ್ನು ರೆಡಿ ಆಗ್ತಾಯಿದ್ದ. ರೆಡಿಯಾಗಿ ಅವನಿಗೆ ಶೂಸ್ ಹಾಕ್ಕೊತಾ ಇದ್ದಾನೆ ನೋಡಿ. ಶೂಸ್ ಹಾಕ್ಕೊಂಡಿದ್ದಾಯಿತು. ಈಗ ರೆಡಿ ಆಗ್ತಾಯಿದ್ದಾನೆ ನೋಡಿ. ತುಂಬ ತುಂಟ, ಬೇಗನೆ ಹೇಳಲ್ಲ, ಬೇಗನೆ ಲೇಟಾಗಿ ಎದ್ಬಿಡ್ತಾನೆ. ಈಗ ರೆಡಿ ಆಗ್ತಾಯಿದ್ದಾನೆ. ಈಗ ನೋಡಿ ಈಚೆ ಬಂದೆ. ಈಗ 2-3 ದಿನದಿಂದ ಬಿಸಿಲಿರಲಿಲ್ಲ. ಇವತ್ತು ತುಂಬಾ ಬಿಸಿಲಿದೆ. ಬಿಸಿಲು ಕಾಯ್ತಾ ಇದೆ ನೋಡಿ. ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ ನೋಡಿ. ತುಂಬಾ ಬಿಸಿಲಿರೋದ್ರಿಂದ ನಾನು ನಿನ್ನೆ ಸಂಜೆನೇ ಬಟ್ಟೆ ವಾಶ್ ಮಾಡಿದ್ದೆ. ಆ ಬಟ್ಟೆ ಎಲ್ಲ ಒಣಗಾಕೋಣ ಅಂತ ಈಚೆ ಬಂದಿದ್ದೀನಿ ನೋಡಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಅದು ಬಿಸಿಲಿಗೆ ಹಾಕಿದ್ದೀನಿ. ಎಲ್ಲ ಆರ್ತಾ ಇದ್ದಾವೆ ನೋಡಿ. ಬಿಸಿಲು ಚೆನ್ನಾಗಿ ಹೊಡಿತಾ ಇದೆ. ಇವತ್ತೇ ಒಂಥರ ಚೇಂಜಸ್ ಇದೆ. ನನ್ನ ಮೊಮ್ಮಗ ಸ್ಕೂಲ್ಗೆ ಹೋಗಿದ್ದ ಆಯಿತು, ಹೊರಟಿದ್ದಾನೆ ನೋಡಿ. ಇನ್ನೇನು ವ್ಯಾನ್ ಬರೋ ಟೈಮು. ಸ್ಕೂಲ್ಗೆ ಹೋಗ್ಬೇಕಾಗಿತ್ತು, ವ್ಯಾನ್ ಬರಲಿಲ್ಲ ಇನ್ನು. ಇಲ್ಲೆಲ್ಲ ತುಂಬ ಗಲೀಜು ಮಾಡಿದ್ದಾನೆ ನೋಡಿ. ಕ್ಲೀನ್ ಮಾಡ್ತಾಯಿದ್ದೀನಿ. ವರಂಡ ಒಳಗಡೆ ಕ್ಲೀನ್ ಮಾಡ್ಕೊಬಂದೆ. ಈ ವರಂಡ ಇತ್ತು, ಕ್ಲೀನ್ ಮಾಡ್ತಾಯಿದ್ದೀನಿ. ಇವೆಲ್ಲ ಎತ್ತಬೇಕು, ಆಟ ಸಾಮಾನೆಲ್ಲ ಚೆಲ್ಲಾಕಿದ್ದಾನೆ ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ವರಂಡ. ಅಲ್ಲಿಂದ ಒಳಗೆ ಬಂದೆ. ಹಾಲು ಕಾಯ್ದಿತ್ತು. ಹಾಲು ಕಾಯ್ತಾ ಇದೆ ನೋಡಿ. ರೆಡಿ ಇತ್ತು. ಹಾಲು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಹಾಲು ಹಾಕಿದ್ದೀನಿ ನೋಡಿ. ಇಲ್ಲಿದೆ ಹಾಲು ಕುಡ್ದಿದ್ದಾಯಿತು. ಅಲ್ಲಿಂದ ನುಚ್ಚಕ್ಕಿ ಇದ್ವು. ಅಕ್ಕಿ ಸ್ವಲ್ಪ ತೊಳೆದಾಕಿದೆ ರೀ. ಅಕ್ಕಿ ಜಾಸ್ತಿ ಇದ್ದು ನುಚ್ಚಕ್ಕಿ ಎಲ್ಲ ತೊಳೆದು ಬಿಸಿಲಿದ್ದಕ್ಕೆ ಇವತ್ತು ಅಕ್ಕಿ ಎಲ್ಲ ತೊಳೆದಿದ್ದೀನಿ. ಆಲ್ರೆಡಿ ಅಕ್ಕಿ ತೊಳಿತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದು 4-5 ಸರಿ ಚೆನ್ನಾಗಿ ತೊಳೆದು ಆ ನೀರೆಲ್ಲ ಚೆಲ್ಬಿಟ್ಟು ನಾನೊಂದು ಬಟ್ಟೆ ಮೇಲೆ ಹಾಕಿ ಬಸ್ತಿಟ್ಟಿದ್ದೀನಿ. ಅಲ್ಲಿಂದ ಬಂದೆ. ನಮ್ಮ ಯಜಮಾನ್ರು ತೋಟದಿಂದ ಹಲಸಿನ ಹಣ್ಣು ತಂದಿದ್ರು. ಹಲಸಿನ ಹಣ್ಣು ಹಚ್ತಾ ಇದ್ದಾರೆ ನೋಡಿ. ಅವರೇ ನಮ್ಮ ಯಜಮಾನ್ರು. ನುಚ್ಚಕ್ಕಿ ತೊಳೆದ್ಬಿಟ್ಟು ಒಳ್ಕೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ತೊಳೆದಿದ್ದಾಯಿತು. ಒಂದು ಬಟ್ಟೆ ಮೇಲೆ ನುಚ್ಚಕ್ಕಿ ಅನ್ನೋದು ಹಾಕ್ಬಿಟ್ಟು ನಾನು ಬಿಸಿಲಿಗೆ ಹಾರಾಕ್ತಾಯಿದ್ದೀನಿ. ಬಿಸಿಲು ಚೆನ್ನಾಗಿರೋದ್ರಿಂದ ಬೇಗ ಒಣಕೊಳ್ಳುತ್ತೆ ಅಂತ ಹಾರಾಕಿದ್ದೀನಿ. ಅಲ್ಲಿಂದ ನೋಡಿ ಒಣಗಾಕಿದ್ದೀನಿ. ಮತ್ತು ನುಚ್ಚಕ್ಕಿ ಎಲ್ಲ ಒಣಗಾಕಿದ್ದಾದಮೇಲೆ ರಾಗಿ ಇತ್ತು ನಮ್ಮ ಮನೆಗೆ. ರಾಗಿ ಹಸಿಟ್ಟು ಖಾಲಿಯಾಗಿತ್ತು. ರಾಗಿ ಹಸಿಟ್ಟನ್ನ ನೋಡಿ ರಾಗಿ ಒಣಗಾಕಿದ್ದೀನಿ. ಅದನ್ನು ಹಸಿಟ್ಟು ಖಾಲಿ ಆಗಿದ್ದರಿಂದ ಬಿಸಿಲು ಚೆನ್ನಾಗಿರೋದಕ್ಕೆ ಅದು ಹಾಕಿದ್ದೀನಿ. ಒಣಗ್ತಾ ಇದೆ. ಅಲ್ಲಿಂದ ಒಳಗೆ ಬಂದೆ. ನನ್ನ ಮಗಳಿಗೆ ಅಡುಗೆ ಮಾಡಿದ್ದೆ. ಅನ್ನ ಮತ್ತು ಸಾಂಬಾರು ಅವಳಿಗೆ ಹಾಕ್ಕೊಡ್ತಾಯಿದ್ದೀನಿ. ಮಧ್ಯಾಹ್ನದ ಊಟ ಅನ್ನ ಸಾಂಬಾರು ಹಾಕ್ಕೊಟ್ಟೆ ಅವಳಿಗೆ. ಅಲ್ಲಿಂದ ಬಂದು ಸ್ವಲ್ಪ ಜೋಳದ ಹತ್ರ ಹೋಗಿ ಬರಬೇಕಾಗಿತ್ತು. ತೋಟದ ಹತ್ರ ಹೊರಟ್ವಿ. ನಾನು ನಮ್ಮ ಮನೆಯವರು, ನನ್ನ ಮೊಮ್ಮಗ ಸ್ಕೂಲಿಂದ ಬಂದಿದ್ದ. ಅಲ್ಲಿಂದ ಬಂದು ನೋಡಿ ನಾನು ಹೊರಟಿದ್ದೀನಿ. ಇವಾಗ ಬೈಕ್ ಒಳಗೆ ಹೋಗ್ತೀವಿ. ನಮ್ಮ ತೋಟದ ಹತ್ರ ಹೋಗ್ತೀವಿ. ಅಲ್ಲಿ ಒಂದು ಸ್ವಲ್ಪ ಜೋಳ ಹೋಗಿದ್ವು. ಮೆಕ್ಕೆಜೋಳ ಹೋಗಿರೋದ್ರಿಂದ ಉಣಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ಹೋಗ್ತಾಯಿದ್ದೀವಿ. ಇದು ನಮ್ಮೂರ ಹತ್ರ ಇವತ್ತು ಸರ್ಕಸ್ ನಡೀತಾ ಇದೆ. ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಸರ್ಕಸ್ ಇದೆ. ಮತ್ತು ನಮ್ಮ ಮನೆಯವರು, ನಮ್ಮ ಮೊಮ್ಮಗ ಹೋಗ್ತಾಯಿದ್ದ ನೋಡಿ. ಹೊಲ್ದ ಹತ್ರ ಹೋಗ್ತಾಯಿದ್ದೀವಿ. ಹೋಗಿರೋ ಜೋಳನ ತಾವೆಲ್ಲ ಉಣ್ಬೇಕಾಯಿತು. ಅದಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ನಮ್ಮ ಮನೆಯವರು ಉಣ್ತಾ ಇದ್ದಾರೆ. 10 ದಿನ ಆಗಿತ್ತು. ಹೋಗಿರೋ ಜೋಳ ಈ ಹಳಿಲ್ಗಳು ಅವೆಲ್ಲ ತಿಂದಿರ್ತವೆ ಅಂದ್ಬಿಟ್ಟು ನಾವು ಉಣ್ತೀವಿ. ನಾನು ಉಣ್ತಾ ಇದ್ದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ಉಣ್ತಾ ಇದ್ದೀನಿ. ನನ್ನ ಮೊಮ್ಮಗ ಅಲ್ಲಿದ್ದಾನೆ. ನಮ್ಮ ಮನೆಯವರು ಉಣ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸ್, ಉಣ್ತಾ ಇದ್ದೀನಿ
ನೋಡಿ ಫ್ರೆಂಡ್ಸ್, ಈ ಹೊಲಕ್ಕೆ ನಾವು ಮೆಕ್ಕೆಜೋಳ ಹಾಕಿದ್ದೀವಿ. ಆ ಜೋಳ ಎಲ್ಲ ಇದಿಷ್ಟು ಹೊಲಕ್ಕೂ ಉಣಿಸಿದ್ದೀವಿ ನಾವು. ಇದು ಹೋಗಿರೋದ ಕಡೆ ಮಾತ್ರ ನಾವು ಉಣಿದ್ದೀವಿ ನೋಡಿ. ಇದೇ ನಮ್ಮ ಹೊಲ. ಇದು ನೋಡಿ ಪೈರು ಈ ಥರ, ಈ ತೋಟ ನಮ್ಮದು ಈ ಥರ ಪೈರು ಆಗಿದೆ ನೋಡಿ. ಈ ಪೈರು ಕಾಣ್ತಾ ಇದೆಯಲ್ಲ ನಿಮಗೆ, ಈ ಪೈರು ಅಲ್ಲಿ ಪೈರಿದೆ, ಇಲ್ಲಿ ಪೈರಿಲ್ಲ. ಇಂಥ ಖಾಲಿ ಜಾಗದಲ್ಲಿ ನಾವು ಜೋಳ ಉಣ್ತಾ ಇರೋದು. ಯಾಕಂದರೆ ಅದ್ರ ಸಮನೆ ಬಂದುಬಿಡುತ್ತೆ ಇನ್ನೊಂದು 3-4 ದಿನದೊಳಗೆ. ನೋಡಿ ಆ ಕಡೆ ಪೈರಿದೆ, ಈ ಕಡೆ ಪೈರಿಲ್ಲ, ಅದಕ್ಕೋಸ್ಕರ ಉಣ್ತಿರೋದು. ಅಲ್ಲಿಂದ ಮನೆಗೆ ಬಂದ್ವಿ. ನಮ್ಮ ಟಾಮಿ ಇದನ್ನು ನೋಡಿ, ಟಾಮಿ ಹಿಂದೆ ಬರ್ತಾ ಇದ್ದಾನೆ. ನಾವು ಮನೆಗೆ ಬಂದ್ವಿ, ಮಳೆನೂ ಬಂತು. ಜೋರಾಗಿ ಮಳೆ ಬಂತು ನೋಡಿ, ಎಷ್ಟು ಜೋರಾಗಿ ಬರ್ತಾ ಇದೆ. ನಾವು ಜೋಳ ಉಂಡು ಬಂದಿದ್ದಕ್ಕೂ ಮಳೆ ತುಂಬ ದಿನ ಆಗಿತ್ತು ಬಂದು, ಇವತ್ತು ಮಳೆ ಬಂತು ನೋಡಿ. ಮಳೆ ಎಷ್ಟು ಜೋರಾಗಿ ಬೀಳ್ತಾ ಇದೆ ನೋಡಿ, ತುಂಬಾ ಜೋರಾಗಿ ಬೀಳ್ತಾ ಇದೆ ಮಳೆ ನೋಡಿ. ಅಲ್ಲಿಂದ ಒಳಗೆ ಬಂದೆ, ಹಾಲು ಕಾಯಿಸಿ ನನ್ನ ಮಗಳಿಗೆ ಕಾಫಿ, ನಮ್ಮ ಮನೆಯವ್ರಿಗೆ ಹಾಲು, ಮೊಮ್ಮಗನಿಗೆ ಹಾಲು, ನಮಗೆ ಹಾಲು ಕೊಟ್ಟು ನೋಡಿ ಹಾಕ್ತಾಯಿದ್ದೀನಿ ಹಾಲು. 2 ಕಾಫಿ, 1 ಹಾಲು ತೊಗೊಂಡೋಗ್ತಾಯಿದ್ದೀನಿ. ಅಲ್ಲಿ ಕಾಣ್ತಾ ಇದ್ದಾಳಲ್ಲ, ಇವಳೇ ನನ್ನ ಮಗಳು, ನಮ್ಮ ಪಾಪು, 2ನೇ ಮೊಮ್ಮಗ ಇವನು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇಷ್ಟೊತ್ತಿಗೆ ಮತ್ತೊಂದು ವಿಡಿಯೋ ನಾನು ಹಾಕ್ತೀನಿ. ಇವ್ರು ನಮ್ಮ ಯಜಮಾನ್ರು ಕಾಫಿ ಕೊಟ್ಟೆ. ನನ್ನ ಮೊಮ್ಮಗ, ಅವ್ನಿಗೆ ಹಾಲು ಕೊಟ್ಟಿದ್ದೀನಿ, ಹಾಲು ಕುಡಿತಾ ಇದ್ದಾನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.